ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯೋಚನೆಗಳನ್ನ ಮಾಡ್ತಿದ್ಯಾ? ದಯವಿಟ್ಟು ಕೆಂಪನ್ಗೆ ಏನು ಆಗದೆ ಹುಷಾರಾಗೋ ಹಾಗೆ ಮಾಡಪ್ಪ. ಅಪ್ಪ, ಇವಾಗ ಕೆಂಪ ಹೇಗಿದ್ದಾನೆ? ಹುಷಾರಾಗಿದ್ದಾನಾ? ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಇನ್ನೂ ಏನೂ ಹೇಳಿಲ್ಲಮ್ಮ. ಅಪ್ಪ ಅಳ್ಬೇಡಿಪ್ಪ, ಕೆಂಪನ್ಗೇನೂ ಆಗಲ್ಲ. ಅವನ್ಗೆ ಈ ತರ ಮಾಡಿದಾರಲ್ಲ, ಅವ್ರನ್ನ ಹುಡ್ಕಕ್ ಕೇಳ್ತೀನಿ, ಜೈಲ್ಗೆ ಹಾಕಿಸ್ತೀನಿ. ಹುಡುಕಿ ಜೈಲ್ಗೆ ಹಾಕಿಸ್ಬಿಟ್ರೆ ಕೆಂಪ ಹುಷಾರಾಗ್ಬಿಡ್ತಾನ? ಒಂದ್ ವೇಳೆ ಹುಷಾರಾದ ಅಂತಾನೆ ಇಟ್ಕೋ, ಅವ್ನು ಇಲ್ಲಿವರೆಗೂ ಅನುಭವಿಸಿರೋ ನೋವು ವೇದನೆ ಎಲ್ಲ ಹೊಟ್ಟೋಗುತ್ತೇನಮ್ಮ. ಹಾಗಂತ ಚೂರಿ ಹಾಕ್ಸ್ತವನ್ನ ಸುಮ್ನೆ ಬಿಟ್ಬಿಡಕ್ಕಾಗತ್ತಾ? ಸುಮ್ನಿರು ಜ್ಯೋತಿ, ಮನೆ ಲಜ್ಜಿ ನರಳ್ತಾ ಇದ್ದಾರೆ, ಕೆಂಪ ಇಲ್ಲಿ ನರಳಾಡ್ತಿದ್ದಾನೆ. ನೀನ್ ಎಲೆಕ್ಷನ್ ಅನ್ನೋ ಹೆಸರು ಎತ್ತದಾಗಿಂದ ಮನೇಲಿ ಒಬ್ಬೊಬ್ರಿಗೂ ಏನಾರು ಒಂದೊಂದು ಆಗ್ತಾನೆ ಇದೆ. ಇನ್ ಎಲ್ಲಿವರೆಗೂ ಜ್ಯೋತಿ? ಅಪ್ಪ, ನಾನೇನಪ್ಪ ಮಾಡ್ದೆ? ಮಾತ್ಗೂ ನಾನೇನ್ ಮಾಡ್ದೆ ಅಂತ ಅನ್ಬೇಡ, ಎಲ್ಲ ಮಾಡ್ತಿರೋದು ನೀನೇ. ನಮ್ಮನ್ನು ನಿನ್ ಜೊತೆ ಸೇರಿಸ್ಕೊಂಡು ಇದರಲ್ಲಿ ನಮ್ಮನ್ನು ಪಾಲ್ದಾರಂಗ್ ಮಾಡ್ಬಿಟ್ಟೆ. ಪಾಪ ಬಡಪಾಯಿ ಅವನು ನಮ್ಮ ಮನೇಲಿ ಗಾಣದೆತ್ತಿನ ಹಾಗೆ ದುಡಿತಾ ಇದ್ದ, ಅವನ ಜೀವಕ್ಕೆ ಕುತ್ತು ತಂದ್ಬಿಟ್ಟಲ್ಲೇ. ಅವನಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾವು ಬದುಕಕ್ಕಾಗತ್ತಾ? ಶಿವರಾಜು ನಮ್ಮನ್ನು ಸುಮ್ಮನೆ ಬಿಡ್ತಾನ? ಅಪ್ಪ, ಇದ್ರಲ್ಲಿ ನಮ್ ತಪ್ಪೇನೂ ಇಲ್ಲ. ಎಲ್ಲ ಇಂದ್ರ ತುಳ್ಸಿದ್ದೇನೆ. ನಾನು ಎಲೆಕ್ಷನ್ ಅಲ್ಲಿ ನಿಲ್ಬಾರ್ದು ಗೆಲ್ಬಾರ್ದು ಅಂತ ಹೀಗೆಲ್ಲ ಮಾಡಿದ್ದಾರೆ. ಅವತ್ತೇ ಶಿವರಾಜು ಹೇಳ್ದ, ಆದ್ರೂ ಅವ್ನ ಮಾತು ಮೀರಿ ಎಲೆಕ್ಷನ್ ಯಾಕಮ್ಮ ನಿಂತ್ಕೊಂಡೆ? ಇದನ್ನೆಲ್ಲ ನೋಡೋದಕ್ಕೆ ಅಂತನಾ? ಕೊನೆಗೆ ಅವನನ್ನು ಜೈಲ್ ಸೇರೋ ಹಾಗೆ ಮಾಡ್ಬಿಟ್ಟೆ. ಅಪ್ಪ, ಕೆಲವೊಂದು ಬದಲಾವಣೆಗಳಾಗಬೇಕು ಅಂದ್ರೆ ಈ ತರ ನೋವುಗಳನ್ನ ಅನುಭವಿಸ್ಬೇಕಾಗತ್ತೆ. ಹಾಗಂತ 4 ಜನದ ಸಮಾಧಿ ಮೇಲೆ